ಕರ್ನಾಟಕ ಸಾಮಾನ್ಯ ಜ್ಞಾನ ಕ್ವಿಜ್ಗೆ ಸ್ವಾಗತ. ನಿಮ್ಮ ಕರ್ನಾಟಕ ಜ್ಞಾನವನ್ನು ಪರೀಕ್ಷಿಸಲು ಸಿದ್ಧರಾಗಿ. ಕ್ವಿಜ್ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಕರ್ನಾಟಕದ ರಾಜ್ಯ ವೃಕ್ಷ ಯಾವುದು? ಆಯ್ಕೆಗಳು ಇವು: ಆಲದ ಮರ, ಶ್ರೀಗಂಧದ ಮರ, ತೇಗದ ಮರ, ಬೇವಿನ ಮರ. ಮತ್ತು ಸರಿಯಾದ ಉತ್ತರ ಶ್ರೀಗಂಧದ ಮರ. ಸುಗಂಧಭರಿತ ಶ್ರೀಗಂಧದ ಮರ ಕರ್ನಾಟಕದ ರಾಜ್ಯ ವೃಕ್ಷವಾಗಿದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭಾರಿ ಆಘಾತ ತಂದ ತಾಳಿಕೋಟೆ ಯುದ್ಧ ಯಾವ ವರ್ಷ ನಡೆಯಿತು? 1565, 1526, 1600, 1576, 1565. 1565ರ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧದಲ್ಲಿ ವಿಜಯನಗರ ಸೇನೆ ಸೋತಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದ ನಾಡಗೀತೆಯಾದ ಜಯ ಭಾರತ ಜನನಿಯ ತನುಜಾತೆ ರಚಿಸಿದವರು ಯಾರು? ನಿಮ್ಮ ಆಯ್ಕೆಗಳು: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು. ಸರಿಯಾದ ಉತ್ತರ ಕುವೆಂಪು. ಕುವೆಂಪು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ಕರ್ನಾಟಕದ ನಾಡಗೀತೆಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿ ಯಾರು? ನಿಮ್ಮ ಆಯ್ಕೆಗಳು: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕೆ ಶಿವರಾಮ ಕಾರಂತ, ಕುವೆಂಪು. ಸರಿಯಾದ ಉತ್ತರ ಕುವೆಂಪು. ಕುವೆಂಪು ಅವರಿಗೆ 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮುಖ್ಯವಾಗಿ ಯಾವ ಜಿಲ್ಲೆಯಲ್ಲಿದೆ? ಹಾಸನ, ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ. ಚಾಮರಾಜನಗರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಪ್ರಮುಖ ಭಾಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆ ನೀಡಿದ ಕರ್ನಾಟಕ ಗತವೈಭವ ಕೃತಿಯ ಕರ್ತೃ ಯಾರು? ಆಯ್ಕೆಗಳು: ಆಲೂರು ವೆಂಕಟರಾಯರು, ಹುಯಿಲಗೋಳ ನಾರಾಯಣರಾವ್, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ, ಆರ್.ಎಚ್. ದೇಶಪಾಂಡೆ. ಮತ್ತು ಸರಿಯಾದ ಉತ್ತರ ಆಲೂರು ವೆಂಕಟರಾಯರು. ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ ಕನ್ನಡಿಗರಲ್ಲಿ ಏಕೀಕರಣದ ಅರಿವು ಮೂಡಿಸಿತು. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ದೇವರಾಯ ಮತ್ತು ರಾಮರಾಯ, ಸಾಳುವ ನರಸಿಂಹ ಮತ್ತು ನರಸನಾಯಕ, ಹರಿಹರ ಮತ್ತು ಬುಕ್ಕ, ಕೃಷ್ಣದೇವರಾಯ ಮತ್ತು ಅಚ್ಯುತರಾಯ. ಹರಿಹರ ಮತ್ತು ಬುಕ್ಕ. ಹರಿಹರ ಮತ್ತು ಬುಕ್ಕರು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಪ್ರಶ್ನೆ ಸಂಖ್ಯೆ 8. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಯಾವ 2 ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ? ನಿಮ್ಮ ಆಯ್ಕೆಗಳು: ಮಂಡ್ಯ ಮತ್ತು ಹಾಸನ, ಚಾಮರಾಜನಗರ ಮತ್ತು ಮಂಡ್ಯ, ಮೈಸೂರು ಮತ್ತು ಕೊಡಗು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ಸರಿಯಾದ ಉತ್ತರ ಮೈಸೂರು ಮತ್ತು ಕೊಡಗು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಿಸಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಎಷ್ಟು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. 7, 6, 5, 4. ಉತ್ತರ 5. ಅಂಶಿ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ ಮತ್ತು ನಾಗರಹೊಳೆ ಕರ್ನಾಟಕದ 5 ರಾಷ್ಟ್ರೀಯ ಉದ್ಯಾನಗಳಾಗಿವೆ. ಕರ್ನಾಟಕ ಹೈಕೋರ್ಟ್ನ ಪ್ರಧಾನ ಪೀಠ ಎಲ್ಲಿದೆ? ಬೆಂಗಳೂರು, ಧಾರವಾಡ, ಕಲಬುರಗಿ, ಮೈಸೂರು. ಬೆಂಗಳೂರು. ಕರ್ನಾಟಕ ಹೈಕೋರ್ಟ್ನ ಪ್ರಧಾನ ಪೀಠ ಬೆಂಗಳೂರಿನ ಅತ್ತಾರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ನವಿಲು ತೀರ್ಥ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ನಿಮ್ಮ ಆಯ್ಕೆಗಳು: ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ವರದಾ. ಮತ್ತು ಸರಿಯಾದ ಉತ್ತರ ಮಲಪ್ರಭಾ. ಬೆಳಗಾವಿ ಜಿಲ್ಲೆಯ ನವಿಲು ತೀರ್ಥದಲ್ಲಿ ಮಲಪ್ರಭಾ ನದಿಗೆ ಅಣೆಕಟ್ಟು ನಿರ್ಮಿಸಲಾಗಿದೆ. ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನವೆಂದು ಪರಿಗಣಿಸುವುದು ಯಾವುದು? ಐಹೊಳೆ ಶಾಸನ, ತಾಳಗುಂದ ಶಾಸನ, ಹಲ್ಮಿಡಿ ಶಾಸನ, ಬೇಗೂರು ಶಾಸನ. ಹಲ್ಮಿಡಿ ಶಾಸನ. ಕ್ರಿಸ್ತ ಶಕ 5ನೇ ಶತಮಾನದ ಹಲ್ಮಿಡಿ ಶಾಸನವನ್ನು ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನವೆಂದು ಪರಿಗಣಿಸಲಾಗಿದೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಭೂಪ್ರದೇಶವನ್ನು ಒಳಗೊಂಡಿರುವ ನದಿ ಜಲಾನಯನ ಪ್ರದೇಶ ಯಾವುದು? ಗೋದಾವರಿ ಜಲಾನಯನ ಪ್ರದೇಶ, ಕೃಷ್ಣ ಜಲಾನಯನ ಪ್ರದೇಶ, ಕಾವೇರಿ ಜಲಾನಯನ ಪ್ರದೇಶ, ಪಾಲಾರ್ ಜಲಾನಯನ ಪ್ರದೇಶ. ಕೃಷ್ಣ ಜಲಾನಯನ ಪ್ರದೇಶ. ಉತ್ತರ ಮತ್ತು ಮಧ್ಯ ಕರ್ನಾಟಕದ ವಿಶಾಲ ಭಾಗ ಕೃಷ್ಣ ಹಾಗೂ ಅದರ ಉಪನದಿಗಳ ಜಲಾನಯನ ವ್ಯಾಪ್ತಿಯಲ್ಲಿದೆ.
ಈಗ ಮುಂದಿನ ಪ್ರಶ್ನೆ. ಕರ್ನಾಟಕವನ್ನು ಭೌಗೋಳಿಕವಾಗಿ ಯಾವ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ? ಆಯ್ಕೆಗಳು: ಕರಾವಳಿ, ಮಲೆನಾಡು ಮತ್ತು ಮೈದಾನ. ಮಲೆನಾಡು, ಹಿಮಾಲಯ ಮತ್ತು ಮೈದಾನ. ಕರಾವಳಿ, ಮರುಭೂಮಿ ಮತ್ತು ಡೆಲ್ಟಾ. ಪೀಠಭೂಮಿ, ದ್ವೀಪ ಮತ್ತು ಡೆಲ್ಟಾ. ಸರಿಯಾದ ಉತ್ತರ ಕರಾವಳಿ, ಮಲೆನಾಡು ಮತ್ತು ಮೈದಾನ. ಭೂರೂಪದ ಆಧಾರದಲ್ಲಿ ಕರ್ನಾಟಕವನ್ನು ಕರಾವಳಿ, ಮಲೆನಾಡು ಮತ್ತು ಮೈದಾನ ಪ್ರದೇಶಗಳಾಗಿ ವಿಂಗಡಿಸಲಾಗುತ್ತದೆ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಕೋಣಗಳ ಓಟ ಯಾವುದು? ಕಂಬಳ, ಕೋಲಾಟ, ಜಲ್ಲಿಕಟ್ಟು, ಕರಗ. ಕಂಬಳ. ಕಂಬಳವು ಕರಾವಳಿ ಕರ್ನಾಟಕದ ಕೆಸರು ಗದ್ದೆಗಳಲ್ಲಿ ನಡೆಸುವ ಸಾಂಪ್ರದಾಯಿಕ ಕೋಣಗಳ ಓಟವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ನವಿಲು, ನೀಲಕಂಠ, ಕೊಕ್ಕರೆ, ಗಿಳಿ. ಸರಿಯಾದ ಉತ್ತರ ನೀಲಕಂಠ. ಭಾರತೀಯ ರೋಲರ್ ಎಂದು ಕರೆಯುವ ನೀಲಕಂಠ ಕರ್ನಾಟಕದ ರಾಜ್ಯ ಪಕ್ಷಿಯಾಗಿದೆ. ಮುಂದಿನ ಪ್ರಶ್ನೆ. ಕೃಷ್ಣರಾಜ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಆಯ್ಕೆಗಳು ಇವು: ಕಬಿನಿ, ಶಿಂಷಾ, ಹೇಮಾವತಿ, ಕಾವೇರಿ. ಸರಿಯಾದ ಉತ್ತರ ಕಾವೇರಿ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಾವೇರಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಸುವರ್ಣ ವಿಧಾನಸೌಧ ಯಾವ ನಗರದಲ್ಲಿದೆ? ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೆಂಗಳೂರು. ಬೆಳಗಾವಿ. ಕರ್ನಾಟಕ ವಿಧಾನಮಂಡಲದ ಚಳಿಗಾಲದ ಅಧಿವೇಶನಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತವೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರದ ಕರಾವಳಿ ಹೊಂದಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ನಿಮ್ಮ ಆಯ್ಕೆಗಳು: 3, 4, 5, 2. ಮತ್ತು ಸರಿಯಾದ ಉತ್ತರ 3. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಅರಬ್ಬಿ ಸಮುದ್ರದ ಕರಾವಳಿಯನ್ನು ಹೊಂದಿವೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕದಂಬರ ರಾಜಧಾನಿ ಯಾವುದು? ಉತ್ತರದ ಆಯ್ಕೆಗಳು: ಮಾನ್ಯಖೇಟ, ಬನವಾಸಿ, ತಲಕಾಡು, ಬಾದಾಮಿ. ಮತ್ತು ಸರಿಯಾದ ಉತ್ತರ ಬನವಾಸಿ. ಮಯೂರ ಶರ್ಮ ಸ್ಥಾಪಿಸಿದ ಕದಂಬ ವಂಶದ ಪ್ರಮುಖ ರಾಜಧಾನಿ ಬನವಾಸಿಯಾಗಿತ್ತು. ಹರ್ಷವರ್ಧನನ ದಕ್ಷಿಣ ವಿಸ್ತರಣೆಯನ್ನು ನರ್ಮದಾ ಬಳಿ ತಡೆದ ಚಾಲುಕ್ಯ ದೊರೆ ಯಾರು? 2ನೇ ವಿಕ್ರಮಾದಿತ್ಯ, 2ನೇ ಪುಲಕೇಶಿ, 6ನೇ ವಿಕ್ರಮಾದಿತ್ಯ, ಮೊದಲನೇ ಕೀರ್ತಿವರ್ಮ. 2ನೇ ಪುಲಕೇಶಿ. ಬಾದಾಮಿ ಚಾಲುಕ್ಯ ದೊರೆ 2ನೇ ಪುಲಕೇಶಿ ಹರ್ಷವರ್ಧನನ ದಕ್ಷಿಣ ವಿಸ್ತರಣೆಯನ್ನು ತಡೆದನು. ಕವಿರಾಜಮಾರ್ಗ ಕೃತಿಯೊಂದಿಗೆ ಸಂಬಂಧಿಸಿದ ರಾಷ್ಟ್ರಕೂಟ ದೊರೆ ಯಾರು? ಅಮೋಘವರ್ಷ ನೃಪತುಂಗ, 3ನೇ ಗೋವಿಂದ, ದಂತಿದುರ್ಗ, ಮೊದಲನೇ ಕೃಷ್ಣ. ಅಮೋಘವರ್ಷ ನೃಪತುಂಗ. ಕವಿರಾಜಮಾರ್ಗವು ಅಮೋಘವರ್ಷ ನೃಪತುಂಗನ ಆಶ್ರಯದಲ್ಲಿ ರಚಿತವಾದ ಪ್ರಾಚೀನ ಕನ್ನಡ ಕೃತಿಯಾಗಿದೆ. ಹೇಮಾವತಿ ಅಣೆಕಟ್ಟು ಯಾವ ಸ್ಥಳದ ಸಮೀಪದಲ್ಲಿದೆ? ಗೊರೂರು, ಹಿಡಕಲ್, ಲಕ್ಕವಳ್ಳಿ, ನವಿಲುತೀರ್ಥ. ಗೊರೂರು. ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಹೇಮಾವತಿ ನದಿಗೆ ಅಣೆಕಟ್ಟು ನಿರ್ಮಿಸಲಾಗಿದೆ. ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ, ಕಲ್ಯಾಣ, ಐಹೊಳೆ, ಪಟ್ಟದಕಲ್ಲು. ಬಾದಾಮಿ. ಬಾದಾಮಿ ಚಾಲುಕ್ಯರು ವಾತಾಪಿ ಎಂದು ಕರೆಯಲ್ಪಟ್ಟ ಬಾದಾಮಿಯಿಂದ ಆಡಳಿತ ನಡೆಸಿದರು. ಮುಂದಿನ ಪ್ರಶ್ನೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದ ರಾಣಿ ಯಾರು? ನಿಮ್ಮ ಆಯ್ಕೆಗಳು: ಶಾಂತಲಾದೇವಿ, ಕೆಳದಿ ಚೆನ್ನಮ್ಮ, ಅಬ್ಬಕ್ಕದೇವಿ, ಲೋಕಮಹಾದೇವಿ. ಸರಿಯಾದ ಉತ್ತರ ಲೋಕಮಹಾದೇವಿ. ರಾಣಿ ಲೋಕಮಹಾದೇವಿ ಪಲ್ಲವರ ವಿರುದ್ಧದ ವಿಜಯದ ಸ್ಮರಣಾರ್ಥ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದರು. ಮುಂದಿನ ಪ್ರಶ್ನೆ. ಕರ್ನಾಟಕದ ಪೂರ್ವ ಮೈದಾನದಲ್ಲಿ ಕಡಿಮೆ ಮಳೆಯಾಗಲು ಪ್ರಮುಖ ಕಾರಣವೇನು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಪಶ್ಚಿಮ ಘಟ್ಟಗಳ ಮಳೆನೆರಳು ಪರಿಣಾಮ, ಅರಬ್ಬಿ ಸಮುದ್ರದ ಶೀತ ಪ್ರವಾಹ, ಮರುಭೂಮಿಯ ಸಮೀಪತೆ, ಹಿಮಾಲಯದ ತಡೆ. ಮತ್ತು ಸರಿಯಾದ ಉತ್ತರ ಪಶ್ಚಿಮ ಘಟ್ಟಗಳ ಮಳೆನೆರಳು ಪರಿಣಾಮ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರಿನಲ್ಲಿ ಮಳೆ ಸುರಿದ ಬಳಿಕ ಪೂರ್ವ ಭಾಗ ಮಳೆನೆರಳು ಪ್ರದೇಶವಾಗುತ್ತದೆ. ಈಗ ಮುಂದಿನ ಪ್ರಶ್ನೆ. ಭೀಮಗಡ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಇವು: ಗದಗ, ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ. ಮತ್ತು ಸರಿಯಾದ ಉತ್ತರ ಬೆಳಗಾವಿ. ಭೀಮಗಡ ವನ್ಯಜೀವಿ ಅಭಯಾರಣ್ಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪ್ರದೇಶದಲ್ಲಿದೆ. ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಶರಾವತಿ, ತುಂಗಾ, ವರದಾ, ಭದ್ರಾ. ಶರಾವತಿ.
ಲಿಂಗನಮಕ್ಕಿ ಜಲಾಶಯ ಶರಾವತಿ ಜಲವಿದ್ಯುತ್ ಯೋಜನೆಯ ಪ್ರಮುಖ ಭಾಗವಾಗಿದೆ. ಈಗ ಮುಂದಿನ ಪ್ರಶ್ನೆ. ದಾರೋಜಿ ಕರಡಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಇವು: ವಿಜಯನಗರ, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ. ಸರಿಯಾದ ಉತ್ತರ ವಿಜಯನಗರ. ದಾರೋಜಿ ಕರಡಿ ಅಭಯಾರಣ್ಯ ಹಂಪಿ ಸಮೀಪದ ವಿಜಯನಗರ ಜಿಲ್ಲೆಯಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಕುದುರೆಮುಖ ಪ್ರದೇಶವು ಯಾವ ಖನಿಜಕ್ಕೆ ಪ್ರಸಿದ್ಧವಾಗಿದೆ? ಆಯ್ಕೆಗಳು: ಚಿನ್ನ, ಬಾಕ್ಸೈಟ್, ಕಬ್ಬಿಣದ ಅದಿರು, ತಾಮ್ರ. ಸರಿಯಾದ ಉತ್ತರ ಕಬ್ಬಿಣದ ಅದಿರು. ಕುದುರೆಮುಖ ಪ್ರದೇಶವು ಕಡಿಮೆ ದರ್ಜೆಯ ಮ್ಯಾಗ್ನೆಟೈಟ್ ಕಬ್ಬಿಣದ ಅದಿರು ನಿಕ್ಷೇಪಗಳಿಗೆ ಪ್ರಸಿದ್ಧವಾಗಿದೆ. ಕರ್ನಾಟಕದ ಏಕೈಕ ಪ್ರಮುಖ ಬಂದರು ಯಾವುದು? ಕಾರವಾರ ಬಂದರು, ತದಡಿ ಬಂದರು, ಮಲ್ಪೆ ಬಂದರು, ನವಮಂಗಳೂರು ಬಂದರು. ನವಮಂಗಳೂರು ಬಂದರು. ಪಣಂಬೂರಿನ ನವಮಂಗಳೂರು ಬಂದರು ಕರ್ನಾಟಕದ ಪ್ರಮುಖ ಸಮುದ್ರ ಬಂದರಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಆಗುಂಬೆ ಯಾವ ಜಿಲ್ಲೆಯಲ್ಲಿದೆ? ಉತ್ತರದ ಆಯ್ಕೆಗಳು: ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಮತ್ತು ಸರಿಯಾದ ಉತ್ತರ ಶಿವಮೊಗ್ಗ. ಅಧಿಕ ಮಳೆ ಮತ್ತು ಪಶ್ಚಿಮ ಘಟ್ಟದ ಸೌಂದರ್ಯಕ್ಕೆ ಪ್ರಸಿದ್ಧವಾದ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೃಷ್ಣರಾಜ ಸಾಗರ ಅಣೆಕಟ್ಟಿನ ಯೋಜನೆಗೆ ಪ್ರಮುಖವಾಗಿ ಸಂಬಂಧಿಸಿದ ದಿವಾನರು ಯಾರು? ಉತ್ತರದ ಆಯ್ಕೆಗಳು: ಚೆನ್ನಪಟ್ಟಣ ವೆಂಕಟ ರಂಗಾಚಾಲು, ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಕುಮಾರಪುರಂ ಶೇಷಾದ್ರಿ ಅಯ್ಯರ್. ಸರಿಯಾದ ಉತ್ತರ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯರ ತಾಂತ್ರಿಕ ನಾಯಕತ್ವದಲ್ಲಿ ಕೃಷ್ಣರಾಜ ಸಾಗರ ಯೋಜನೆ ರೂಪುಗೊಂಡಿತು. ಈಗ ಮುಂದಿನ ಪ್ರಶ್ನೆ. ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಧಾರವಾಡ, ಶಿವಮೊಗ್ಗ, ಹಾವೇರಿ, ಉತ್ತರ ಕನ್ನಡ. ಮತ್ತು ಸರಿಯಾದ ಉತ್ತರ ಶಿವಮೊಗ್ಗ. ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ? ಆಯ್ಕೆಗಳು ಇವು: ಕೃಷ್ಣ, ಗೋದಾವರಿ, ಕಾವೇರಿ, ತುಂಗಭದ್ರಾ. ಸರಿಯಾದ ಉತ್ತರ ಕೃಷ್ಣ. ಘಟಪ್ರಭಾ ಮತ್ತು ಮಲಪ್ರಭಾ ಉತ್ತರ ಕರ್ನಾಟಕದ ಮೂಲಕ ಹರಿದು ಕೃಷ್ಣಾ ನದಿಯನ್ನು ಸೇರುತ್ತವೆ. ಪ್ರಶ್ನೆ ಸಂಖ್ಯೆ 36. ಹಾರಂಗಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಯಗಚಿ, ಕಬಿನಿ, ಹಾರಂಗಿ, ಲಕ್ಷ್ಮಣತೀರ್ಥ. ಮತ್ತು ಸರಿಯಾದ ಉತ್ತರ ಹಾರಂಗಿ. ಕೊಡಗು ಜಿಲ್ಲೆಯ ಹಾರಂಗಿ ಅಣೆಕಟ್ಟು ಕಾವೇರಿಯ ಉಪನದಿಯಾದ ಹಾರಂಗಿ ನದಿಯ ಮೇಲೆ ಇದೆ. ಪ್ರಶ್ನೆ ಸಂಖ್ಯೆ 37. ಹೊಯ್ಸಳರ ನಂತರದ ಪ್ರಮುಖ ರಾಜಧಾನಿ ಯಾವುದು? ಆಯ್ಕೆಗಳು ಇವು: ತಲಕಾಡು, ಶ್ರೀರಂಗಪಟ್ಟಣ, ಬೇಲೂರು, ದ್ವಾರಸಮುದ್ರ. ಮತ್ತು ಸರಿಯಾದ ಉತ್ತರ ದ್ವಾರಸಮುದ್ರ. ಹೊಯ್ಸಳರು ಆರಂಭದಲ್ಲಿ ಬೇಲೂರಿನಿಂದ ಮತ್ತು ನಂತರ ದ್ವಾರಸಮುದ್ರದಿಂದ ಆಡಳಿತ ನಡೆಸಿದರು. ಬಿಳಿಗಿರಿರಂಗನ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ? ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ. ಚಾಮರಾಜನಗರ. ಬಿಳಿಗಿರಿರಂಗನ ಬೆಟ್ಟಗಳು ಚಾಮರಾಜನಗರ ಜಿಲ್ಲೆಯ ಪ್ರಮುಖ ಅರಣ್ಯ ಮತ್ತು ಹುಲಿ ಸಂರಕ್ಷಣಾ ಪ್ರದೇಶವಾಗಿದೆ. ಕನ್ನಡದ ಆದಿಕವಿ ಯಾರು? ಜನ್ನ, ಪಂಪ, ರನ್ನ, ಪೊನ್ನ. ಪಂಪ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕೃತಿಗಳ ಕರ್ತೃ ಪಂಪರನ್ನು ಕನ್ನಡದ ಆದಿಕವಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ. ತುಂಗಭದ್ರಾ ಅಣೆಕಟ್ಟು ಯಾವ ನಗರದ ಸಮೀಪದಲ್ಲಿದೆ? ಉತ್ತರದ ಆಯ್ಕೆಗಳು: ರಾಯಚೂರು, ಹೊಸಪೇಟೆ, ಶಿವಮೊಗ್ಗ, ದಾವಣಗೆರೆ. ಸರಿಯಾದ ಉತ್ತರ ಹೊಸಪೇಟೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಸಮೀಪ ತುಂಗಭದ್ರಾ ಅಣೆಕಟ್ಟು ಇದೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಮೈಸೂರು, ಧಾರವಾಡ, ಬೆಳಗಾವಿ, ಬೆಂಗಳೂರು. ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರು ಕರ್ನಾಟಕದ ರಾಜಧಾನಿ ಮತ್ತು ರಾಜ್ಯದ ಅತಿದೊಡ್ಡ ನಗರವಾಗಿದೆ. ಕನ್ನಡದ ರತ್ನತ್ರಯರ ಸರಿಯಾದ ಗುಂಪು ಯಾವುದು? ರನ್ನ, ರಾಘವಾಂಕ ಮತ್ತು ಲಕ್ಷ್ಮೀಶ. ಪಂಪ, ಜನ್ನ ಮತ್ತು ಹರಿಹರ. ಪಂಪ, ಪೊನ್ನ ಮತ್ತು ರನ್ನ. ಪೊನ್ನ, ಕುಮಾರವ್ಯಾಸ ಮತ್ತು ಪುರಂದರದಾಸ. ಪಂಪ, ಪೊನ್ನ ಮತ್ತು ರನ್ನ. ಪಂಪ, ಪೊನ್ನ ಮತ್ತು ರನ್ನರನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರು ಎಂದು ಕರೆಯಲಾಗುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ಯಾವ ಸ್ಥಳದಲ್ಲಿದೆ? ಆಯ್ಕೆಗಳು: ಯರಮಸ್, ಮುನಿರಾಬಾದ್, ಶಕ್ತಿನಗರ, ಕುಡತಿನಿ.
ಉತ್ತರ ಶಕ್ತಿನಗರ. ರಾಯಚೂರು ಉಷ್ಣ ವಿದ್ಯುತ್ ಸ್ಥಾವರ ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲ್ಯಾಣ ಚಾಲುಕ್ಯರ ರಾಜಧಾನಿ ಯಾವುದು? ಆಯ್ಕೆಗಳು ಇವು: ಕಲ್ಯಾಣ, ವಿಜಯಪುರ, ಬೀದರ್, ಬಾದಾಮಿ. ಮತ್ತು ಸರಿಯಾದ ಉತ್ತರ ಕಲ್ಯಾಣ. ಇಂದಿನ ಬಸವ ಕಲ್ಯಾಣವು ಕಲ್ಯಾಣ ಚಾಲುಕ್ಯರ ರಾಜಧಾನಿಯಾಗಿತ್ತು. ಕಬಿನಿ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ತುಂಗಭದ್ರಾ, ಕಾವೇರಿ, ಶರಾವತಿ, ಕೃಷ್ಣ. ಕಾವೇರಿ. ಕಬಿನಿ ಕಾವೇರಿಯ ಪ್ರಮುಖ ಉಪನದಿಯಾಗಿದ್ದು ಮೈಸೂರು ಭಾಗದಲ್ಲಿ ಕಾವೇರಿಯನ್ನು ಸೇರುತ್ತದೆ. ಮುಂದಿನ ಪ್ರಶ್ನೆ: ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಿದ ಕಿತ್ತೂರಿನ ರಾಣಿ ಯಾರು? ಉತ್ತರದ ಆಯ್ಕೆಗಳು: ಕೆಳದಿ ಚೆನ್ನಮ್ಮ, ರಾಣಿ ಚೆನ್ನಮ್ಮ, ಶಾಂತಲಾದೇವಿ, ರಾಣಿ ಅಬ್ಬಕ್ಕ. ಸರಿಯಾದ ಉತ್ತರ ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಬ್ರಿಟಿಷರು ಮೈಸೂರು ಆಡಳಿತವನ್ನು ಒಡೆಯರ್ಗಳಿಗೆ ಮರಳಿ ನೀಡಿದ 1881ರ ಘಟನೆಯನ್ನು ಏನೆಂದು ಕರೆಯುತ್ತಾರೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ, ರೆಂಡಿಷನ್, ಸಬ್ಸಿಡಿಯರಿ ಒಪ್ಪಂದ, ಶಾಶ್ವತ ಜಮೀನ್ದಾರಿ. ರೆಂಡಿಷನ್. 1881ರ ರೆಂಡಿಷನ್ ಮೂಲಕ ಮೈಸೂರು ಸಂಸ್ಥಾನದ ಆಡಳಿತವನ್ನು ಮತ್ತೆ ಒಡೆಯರ್ ವಂಶಕ್ಕೆ ನೀಡಲಾಯಿತು. ಈಗ ಮುಂದಿನ ಪ್ರಶ್ನೆ: ಬಿದರಿ ಕಲೆ ಯಾವ ನಗರಕ್ಕೆ ಸಂಬಂಧಿಸಿದೆ? ಉತ್ತರದ ಆಯ್ಕೆಗಳು: ಗದಗ, ವಿಜಯಪುರ, ಮೈಸೂರು, ಬೀದರ್. ಸರಿಯಾದ ಉತ್ತರ ಬೀದರ್. ಕಪ್ಪು ಮಿಶ್ರಲೋಹದ ಮೇಲೆ ಬೆಳ್ಳಿ ಜಡಿತ ಮಾಡುವ ಬಿದರಿ ಕಲೆ ಬೀದರ್ ನಗರದಿಂದ ಹೆಸರು ಪಡೆದಿದೆ. ರಾಷ್ಟ್ರಕೂಟರ ಪ್ರಮುಖ ರಾಜಧಾನಿ ಯಾವುದು? ಮಾನ್ಯಖೇಟ, ಬನವಾಸಿ, ದ್ವಾರಸಮುದ್ರ, ಕಲ್ಯಾಣ. ಮಾನ್ಯಖೇಟ. ಇಂದಿನ ಮಳಖೇಡ ಎಂದು ಗುರುತಿಸಲ್ಪಡುವ ಮಾನ್ಯಖೇಟ ರಾಷ್ಟ್ರಕೂಟರ ಪ್ರಮುಖ ರಾಜಧಾನಿಯಾಗಿತ್ತು. ವಾಣಿವಿಲಾಸ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ವೇದಾವತಿ, ಅರ್ಕಾವತಿ, ಹೇಮಾವತಿ, ಶಿಂಷಾ. ವೇದಾವತಿ. ಚಿತ್ರದುರ್ಗ ಜಿಲ್ಲೆಯ ವಾಣಿವಿಲಾಸ ಸಾಗರವನ್ನು ವೇದಾವತಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಯಕ್ಷಗಾನದ 2 ಪ್ರಮುಖ ಪ್ರಾದೇಶಿಕ ಶೈಲಿಗಳು ಯಾವುವು? ಡೊಳ್ಳು ಮತ್ತು ವೀರಗಾಸೆ, ಮೂಡಲಪಾಯ ಮತ್ತು ದೊಡ್ಡಾಟ, ಬಡಗುತಿಟ್ಟು ಮತ್ತು ತೆಂಕುತಿಟ್ಟು, ಬಯಲಾಟ ಮತ್ತು ಸಣ್ಣಾಟ. ಬಡಗುತಿಟ್ಟು ಮತ್ತು ತೆಂಕುತಿಟ್ಟು. ಕರಾವಳಿ ಕರ್ನಾಟಕದಲ್ಲಿ ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಯಕ್ಷಗಾನದ ಪ್ರಮುಖ ಶೈಲಿಗಳಾಗಿವೆ. ಸೂಪಾ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಅಘನಾಶಿನಿ, ಶರಾವತಿ, ಗಂಗಾವಳಿ, ಕಾಳಿ. ಕಾಳಿ. ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ಅಣೆಕಟ್ಟು ಕಾಳಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈಗ ಮುಂದಿನ ಪ್ರಶ್ನೆ: ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದ ಹೊಸಳ ದೊರೆ ಯಾರು? ನಿಮ್ಮ ಆಯ್ಕೆಗಳು: ವೀರ ಸೋಮೇಶ್ವರ, ವೀರಬಲ್ಲಾಳ, ನರಸಿಂಹ, ವಿಷ್ಣುವರ್ಧನ. ಸರಿಯಾದ ಉತ್ತರ ವಿಷ್ಣುವರ್ಧನ. ಹೊಯ್ಸಳ ದೊರೆ ವಿಷ್ಣುವರ್ಧನನು ಕ್ರಿಸ್ತ ಶಕ 1117ರಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದನು. ಯುನೆಸ್ಕೋದ ಹೊಯ್ಸಳರ ಪವಿತ್ರ ದೇವಾಲಯ ಸಮೂಹದಲ್ಲಿ ಸೇರಿರುವ ತಾಣಗಳ ಸರಿಯಾದ ಗುಂಪು ಯಾವುದು? ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು, ಹಂಪಿ, ಆನೆಗೊಂದಿ ಮತ್ತು ಹೊಸಪೇಟೆ, ತಲಕಾಡು, ನಂಜನಗೂಡು ಮತ್ತು ಮೇಲುಕೋಟೆ, ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಬೇಲೂರಿನ ಚೆನ್ನಕೇಶವ, ಹಳೇಬೀಡಿನ ಹೊಸಳೇಶ್ವರ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳು ಈ ಸಮೂಹದಲ್ಲಿವೆ. ಬಹಮನಿ ಸಾಮ್ರಾಜ್ಯದ ಮೊದಲ ಮತ್ತು ನಂತರದ ರಾಜಧಾನಿಗಳ ಸರಿಯಾದ ಜೋಡಿ ಯಾವುದು? ಬೀದರ್ ಮತ್ತು ವಿಜಯಪುರ, ಕಲಬುರಗಿ ಮತ್ತು ಬೀದರ್, ಕಲಬುರಗಿ ಮತ್ತು ಹಂಪಿ, ವಿಜಯಪುರ ಮತ್ತು ಗೋಲ್ಕೊಂಡ. ಕಲಬುರಗಿ ಮತ್ತು ಬೀದರ್. ಬಹಮನಿಗಳ ಮೊದಲ ರಾಜಧಾನಿ ಕಲಬುರಗಿಯಾಗಿದ್ದು ನಂತರ ಅದನ್ನು ಬೀದರ್ಗೆ ಸ್ಥಳಾಂತರಿಸಲಾಯಿತು. ಗೋಕಾಕ್ ಜಲಪಾತ ಯಾವ ನದಿಯಲ್ಲಿದೆ? ಮಾರ್ಕಂಡೇಯ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ. ಘಟಪ್ರಭಾ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿದೆ. ಶ್ರೀಕೃಷ್ಣದೇವರಾಯನು ವಿಜಯನಗರದ ಯಾವ ವಂಶಕ್ಕೆ ಸೇರಿದನು? ಅರವೀಡು ವಂಶ, ಸಂಗಮ ವಂಶ, ತುಳುವ ವಂಶ, ಸಾಳುವ ವಂಶ. ತುಳುವ ವಂಶ. ಶ್ರೀಕೃಷ್ಣದೇವರಾಯನು ತುಳುವ ವಂಶದ ಶ್ರೇಷ್ಠ ದೊರೆಯಾಗಿದ್ದನು. ಶಿವನಸಮುದ್ರ ಜಲಪಾತ ಯಾವ ನದಿಯಲ್ಲಿದೆ? ಶರಾವತಿ, ಕೃಷ್ಣ, ಕಾವೇರಿ, ತುಂಗಭದ್ರಾ.
ಕಾವೇರಿ. ಕಾವೇರಿ ನದಿ ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳನ್ನು ನಿರ್ಮಿಸುತ್ತದೆ. ಮುಂದಿನ ಪ್ರಶ್ನೆ, ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಹಾಸನ. ಮತ್ತು ಸರಿಯಾದ ಉತ್ತರ ಕೊಡಗು. ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ. ಈಗ ಮುಂದಿನ ಪ್ರಶ್ನೆ, ಕಿತ್ತೂರು ಹೋರಾಟವನ್ನು ಮುಂದುವರಿಸಿದ ಪ್ರಸಿದ್ಧ ಕ್ರಾಂತಿಕಾರಿ ಯಾರು? ನಿಮ್ಮ ಆಯ್ಕೆಗಳು: ಮೈಲಾರ ಮಹಾದೇವಪ್ಪ, ಸಂಗೊಳ್ಳಿ ರಾಯಣ್ಣ, ನಾರಾಯಣ ಸುಬ್ಬರಾವ್ ಹರ್ಡೀಕರ್, ಹಲಗಲಿ ಬೇಡರು. ಸರಿಯಾದ ಉತ್ತರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದ ಸ್ವಾತಂತ್ರ್ಯಕ್ಕಾಗಿ ಗೆರಿಲ್ಲಾ ಹೋರಾಟ ನಡೆಸಿದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರದ ಆಯ್ಕೆಗಳು: ತಿರುವನಂತಪುರಂ, ಶ್ರೀಹರಿಕೋಟಾ, ಬೆಂಗಳೂರು, ಹೈದರಾಬಾದ್. ಸರಿಯಾದ ಉತ್ತರ ಬೆಂಗಳೂರು. ಇಸ್ರೋದ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ, ರಾಯಚೂರು, ಕಲಬುರಗಿ, ಕೊಪ್ಪಳ. ರಾಯಚೂರು. ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಇಳಕಲ್ ಸೀರೆ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಆಯ್ಕೆಗಳು ಇವು: ಬೆಳಗಾವಿ, ಗದಗ, ವಿಜಯಪುರ, ಬಾಗಲಕೋಟೆ. ಸರಿಯಾದ ಉತ್ತರ ಬಾಗಲಕೋಟೆ. ಇಳಕಲ್ ಸೀರೆ ಬಾಗಲಕೋಟೆ ಜಿಲ್ಲೆಯ ಪ್ರಸಿದ್ಧ ಕೈಮಗ್ಗ ಉತ್ಪನ್ನವಾಗಿದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಮದ್ರಾಸ್ ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಮಂಗಳೂರು ಒಪ್ಪಂದ, ಸಾಲ್ವಾಯಿ ಒಪ್ಪಂದ. ಮಂಗಳೂರು ಒಪ್ಪಂದ. 1784ರ ಮಂಗಳೂರು ಒಪ್ಪಂದವು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಅಂತ್ಯ ತಂದಿತು. ಭಾರತೀಯ ವಿಜ್ಞಾನ ಸಂಸ್ಥೆ ಎಲ್ಲಿದೆ? ಮಂಗಳೂರು, ಧಾರವಾಡ, ಮೈಸೂರು, ಬೆಂಗಳೂರು. ಬೆಂಗಳೂರು. ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನ ಪ್ರಮುಖ ಉನ್ನತ ಸಂಶೋಧನಾ ಸಂಸ್ಥೆಯಾಗಿದೆ. ಮುಂದಿನ ಪ್ರಶ್ನೆ, ಭಾಷಾವಾರು ಪುನರ್ರಚನೆಯ ನಂತರ ವಿಶಾಲ ಮೈಸೂರು ರಾಜ್ಯ ಯಾವ ದಿನ ಅಸ್ತಿತ್ವಕ್ಕೆ ಬಂದಿತು? ನಿಮ್ಮ ಆಯ್ಕೆಗಳು: ಜನವರಿ 26, 1950, ನವೆಂಬರ್ 1, 1956, ಆಗಸ್ಟ್ 15, 1947, ನವೆಂಬರ್ 1, 1973. ಸರಿಯಾದ ಉತ್ತರ ನವೆಂಬರ್ 1, 1956. ರಾಜ್ಯ ಪುನರ್ರಚನಾ ಕಾಯ್ದೆಯಂತೆ ನವೆಂಬರ್ 1, 1956ರಂದು ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಾಫಿ ಬೆಳೆಯ ಆರಂಭದೊಂದಿಗೆ ಸಂಬಂಧಿಸಿದ ಕರ್ನಾಟಕದ ವ್ಯಕ್ತಿ ಯಾರು? ಉತ್ತರದ ಆಯ್ಕೆಗಳು: ಚಾವುಂಡರಾಯ, ಹೈದರ್ ಅಲಿ, ಕೆಂಪೇಗೌಡ, ಬಾಬಾ ಬುಡನ್. ಉತ್ತರ ಬಾಬಾ ಬುಡನ್. ಪರಂಪರೆಯ ಪ್ರಕಾರ ಬಾಬಾ ಬುಡನ್ ಕಾಫಿ ಬೀಜಗಳನ್ನು ತಂದು ಬಾಬಾ ಬುಡನ್ಗಿರಿಯಲ್ಲಿ ಬೆಳೆಸಿದರು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹಿಡಕಲ್ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಆಯ್ಕೆಗಳು: ಮಲಪ್ರಭಾ, ಘಟಪ್ರಭಾ, ಭೀಮಾ, ಕೃಷ್ಣ. ಸರಿಯಾದ ಉತ್ತರ ಘಟಪ್ರಭಾ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಅಣೆಕಟ್ಟು ಘಟಪ್ರಭಾ ನದಿಯ ಮೇಲೆ ಇದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸಕ್ಕರೆ ನಾಡು ಎಂದು ಪ್ರಸಿದ್ಧವಾದ ಕರ್ನಾಟಕದ ಜಿಲ್ಲೆ ಯಾವುದು? ಆಯ್ಕೆಗಳು ಇವು: ಬಾಗಲಕೋಟೆ, ಬೆಳಗಾವಿ, ಮಂಡ್ಯ, ದಾವಣಗೆರೆ. ಸರಿಯಾದ ಉತ್ತರ ಮಂಡ್ಯ. ಕಬ್ಬು ಮತ್ತು ಸಕ್ಕರೆ ಕಾರ್ಖಾನೆಗಳ ಕಾರಣ ಮಂಡ್ಯವನ್ನು ಸಕ್ಕರೆ ನಾಡು ಎಂದು ಕರೆಯಲಾಗುತ್ತದೆ. ಕಾವೇರಿ ನದಿಯ ಉಗಮಸ್ಥಾನ ಯಾವುದು? ಗಂಗಾಮೂಲ, ಕುಂದಾದ್ರಿ, ಅಂಬುತೀರ್ಥ, ತಲಕಾವೇರಿ. ತಲಕಾವೇರಿ. ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿರುವ ತಲಕಾವೇರಿ ಕಾವೇರಿ ನದಿಯ ಉಗಮಸ್ಥಾನವಾಗಿದೆ. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ಬೆಳಗಾವಿ, ಮೈಸೂರು, ಹುಬ್ಬಳ್ಳಿ. ಮೈಸೂರು. ಸಿಎಫ್ಟಿಆರ್ಐ ಮೈಸೂರಿನ ಪ್ರಮುಖ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆಯಾಗಿದೆ. ಅಬ್ಬಿ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ. ಕೊಡಗು. ಮಡಿಕೇರಿ ಸಮೀಪದಲ್ಲಿರುವ ಅಬ್ಬಿ ಜಲಪಾತ ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಚನ್ನಪಟ್ಟಣದ ಮರದ ಆಟಿಕೆಗಳು ಯಾವ ಜಿಲ್ಲೆಗೆ ಸಂಬಂಧಿಸಿವೆ? ನಿಮ್ಮ ಆಯ್ಕೆಗಳು: ಮೈಸೂರು, ರಾಮನಗರ, ತುಮಕೂರು, ಮಂಡ್ಯ. ಸರಿಯಾದ ಉತ್ತರ ರಾಮನಗರ.
ಚನ್ನಪಟ್ಟಣ ರಾಮನಗರ ಜಿಲ್ಲೆಯಲ್ಲಿದ್ದು ಬಣ್ಣದ ಮರದ ಆಟಿಕೆಗಳಿಗೆ ಪ್ರಸಿದ್ಧವಾಗಿದೆ. ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಕೊಡಗು, ಹಾಸನ, ಚಿಕ್ಕಮಗಳೂರು. ಚಿಕ್ಕಮಗಳೂರು. ಕರ್ನಾಟಕದ ಅತಿ ಎತ್ತರದ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಕೋಲಾರ ಗೋಲ್ಡ್ ಫೀಲ್ಡ್ಸ್ ಯಾವ ಜಿಲ್ಲೆಗೆ ಸೇರಿದೆ? ನಿಮ್ಮ ಆಯ್ಕೆಗಳು: ರಾಯಚೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ. ಸರಿಯಾದ ಉತ್ತರ ಕೋಲಾರ. ಐತಿಹಾಸಿಕ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಕೋಲಾರ ಜಿಲ್ಲೆಯಲ್ಲಿದೆ. ಆದಿಲ್ಶಾಹಿಗಳ ರಾಜಧಾನಿ ಯಾವುದು? ವಿಜಯಪುರ, ಕಲಬುರಗಿ, ಬೀದರ್, ರಾಯಚೂರು. ವಿಜಯಪುರ. ವಿಜಯಪುರವು ಆದಿಲ್ಶಾಹಿಗಳ ರಾಜಧಾನಿಯಾಗಿ ಅನೇಕ ಪ್ರಸಿದ್ಧ ಸ್ಮಾರಕಗಳನ್ನು ಹೊಂದಿದೆ. ಮುಂದಿನ ಪ್ರಶ್ನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಯಾವ ವರ್ಷ ಮರಣ ಹೊಂದಿದರು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. 1784, 1792, 1769, 1799. ಸರಿಯಾದ ಉತ್ತರ 1799. 1799ರಲ್ಲಿ ಶ್ರೀರಂಗಪಟ್ಟಣವನ್ನು ರಕ್ಷಿಸುವಾಗ ಟಿಪ್ಪು ಸುಲ್ತಾನ್ ಮರಣ ಹೊಂದಿದರು. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಮಂಡ್ಯ, ಚಾಮರಾಜನಗರ, ಮೈಸೂರು, ಹಾಸನ. ಮಂಡ್ಯ. ಶ್ರೀರಂಗಪಟ್ಟಣ ಸಮೀಪದ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಡೊಳ್ಳು ಕುಣಿತವು ಮುಖ್ಯವಾಗಿ ಯಾವ ಸಮುದಾಯದೊಂದಿಗೆ ಸಂಬಂಧಿಸಿದೆ? ಕೊಡವ ಸಮುದಾಯ, ಸಿದ್ದಿ ಸಮುದಾಯ, ಕುರುಬ ಸಮುದಾಯ, ಬಂಟ ಸಮುದಾಯ. ಕುರುಬ ಸಮುದಾಯ. ಡೊಳ್ಳು ಕುಣಿತವು ಕುರುಬ ಸಮುದಾಯದ ಬೀರೆ ದೇವರ ಆರಾಧನಾ ಪರಂಪರೆಯೊಂದಿಗೆ ಸಂಬಂಧಿಸಿದೆ. ಈಗ ಮುಂದಿನ ಪ್ರಶ್ನೆ. ಪಶ್ಚಿಮ ಗಂಗರ ಪ್ರಮುಖ ರಾಜಧಾನಿ ಯಾವುದು? ಆಯ್ಕೆಗಳು: ದ್ವಾರಸಮುದ್ರ, ತಲಕಾಡು, ಕಲ್ಯಾಣ, ಬನವಾಸಿ. ಮತ್ತು ಸರಿಯಾದ ಉತ್ತರ ತಲಕಾಡು. ಪಶ್ಚಿಮ ಗಂಗರು ಆರಂಭದಲ್ಲಿ ಕೋಲಾರ ಮತ್ತು ನಂತರ ತಲಕಾಡನ್ನು ಪ್ರಮುಖ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಈಗ ಮುಂದಿನ ಪ್ರಶ್ನೆ. ಕೈಗಾ ಅಣು ವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ. ಸರಿಯಾದ ಉತ್ತರ ಉತ್ತರ ಕನ್ನಡ. ಕೈಗಾ ಅಣು ವಿದ್ಯುತ್ ಸ್ಥಾವರ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ಪ್ರದೇಶದಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಚಿತ್ರದುರ್ಗ ಕೋಟೆಯ ರಕ್ಷಣೆಗೆ ಪ್ರಸಿದ್ಧರಾದ ವೀರ ಮಹಿಳೆ ಯಾರು? ಉತ್ತರದ ಆಯ್ಕೆಗಳು: ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ರಾಣಿ ಅಬ್ಬಕ್ಕ. ಉತ್ತರ ಒನಕೆ ಓಬವ್ವ. ಒನಕೆ ಓಬವ್ವ ಹೈದರ್ ಅಲಿಯ ಸೈನಿಕರನ್ನು ಒನಕೆಯಿಂದ ಎದುರಿಸಿದ ವೀರ ಮಹಿಳೆಯಾಗಿದ್ದಾರೆ. ಆಲಮಟ್ಟಿ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ. ಕೃಷ್ಣ. ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟು ಕೃಷ್ಣಾ ನದಿಯ ಪ್ರಮುಖ ಜಲಾಶಯವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಆಯ್ಕೆಗಳು: ಯಲಹಂಕ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ. ಸರಿಯಾದ ಉತ್ತರ ದೇವನಹಳ್ಳಿ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವನಹಳ್ಳಿಯಲ್ಲಿದೆ. ಮೈಸೂರು ಚಿತ್ರಕಲೆಯಲ್ಲಿ ಅಲಂಕಾರಿಕ ಹೊಳಪಿಗಾಗಿ ಮುಖ್ಯವಾಗಿ ಏನು ಬಳಸಲಾಗುತ್ತದೆ? ಬಿದಿರು ಮತ್ತು ನೈಸರ್ಗಿಕ ನಾರು, ಕಲ್ಲಿದ್ದಲು ಮತ್ತು ಸುಣ್ಣ, ತಾಮ್ರದ ಹಾಳೆ ಮತ್ತು ಮಣ್ಣು, ಗೆಸ್ಸೋ ಕೆಲಸ ಮತ್ತು ಚಿನ್ನದ ಹಾಳೆ. ಗೆಸ್ಸೋ ಕೆಲಸ ಮತ್ತು ಚಿನ್ನದ ಹಾಳೆ. ಮೈಸೂರು ಚಿತ್ರಕಲೆಯಲ್ಲಿ ಗೆಸ್ಸೋ ಉಬ್ಬು ಕೆಲಸದ ಮೇಲೆ ಚಿನ್ನದ ಹಾಳೆ ಬಳಸಲಾಗುತ್ತದೆ. ಜೋಗ ಜಲಪಾತವನ್ನು ನಿರ್ಮಿಸುವ ನದಿ ಯಾವುದು? ಅಘನಾಶಿನಿ, ಕಾಳಿ, ನೇತ್ರಾವತಿ, ಶರಾವತಿ. ಶರಾವತಿ. ಶರಾವತಿ ನದಿ ಜೋಗದಲ್ಲಿ ಎತ್ತರದಿಂದ ಧುಮುಕಿ ಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ದಿನ ಯಾವುದು? ನಿಮ್ಮ ಆಯ್ಕೆಗಳು: ಆಗಸ್ಟ್ 15, 1975, ನವೆಂಬರ್ 1, 1956, ನವೆಂಬರ್ 1, 1973, ಜನವರಿ 26, 1972. ಮತ್ತು ಸರಿಯಾದ ಉತ್ತರ ನವೆಂಬರ್ 1, 1973. ಡಿ. ದೇವರಾಜ ಅರಸು ಅವರ ಆಡಳಿತಾವಧಿಯಲ್ಲಿ ನವೆಂಬರ್ 1, 1973ರಂದು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ನೀಡಲಾಯಿತು. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಆಯ್ಕೆಗಳು: 3,
6, 5, 4. ಸರಿಯಾದ ಉತ್ತರ 5. ಬಂಡೀಪುರ, ಭದ್ರಾ, ಬಿಳಿಗಿರಿರಂಗನ ಬೆಟ್ಟ ಹುಲಿ ಸಂರಕ್ಷಿತ ಪ್ರದೇಶ, ಕಾಳಿ ಮತ್ತು ನಾಗರಹೊಳೆ ಕರ್ನಾಟಕದ 5 ಹುಲಿ ಸಂರಕ್ಷಿತ ಪ್ರದೇಶಗಳಾಗಿವೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ವಿಜಯಪುರ, ಬೀದರ್, ಹಂಪಿ, ಆನೆಗೊಂದಿ. ಹಂಪಿ. ತುಂಗಭದ್ರಾ ನದಿಯ ದಡದ ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವಶಾಲಿ ರಾಜಧಾನಿಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯಾವ ಜಿಲ್ಲೆಗಳ ಭಾಗಗಳಲ್ಲಿ ವ್ಯಾಪಿಸಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಶಿವಮೊಗ್ಗ, ಹಾಸನ ಮತ್ತು ಕೊಡಗು. ಉತ್ತರ ಕನ್ನಡ, ಉಡುಪಿ ಮತ್ತು ಶಿವಮೊಗ್ಗ. ಮೈಸೂರು, ಕೊಡಗು ಮತ್ತು ಹಾಸನ. ಉತ್ತರ ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಪಶ್ಚಿಮ ಘಟ್ಟದ ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗಗಳಲ್ಲಿ ವ್ಯಾಪಿಸಿದೆ. ಮುಂದಿನ ಪ್ರಶ್ನೆ. ಕರ್ನಾಟಕದ ಪಶ್ಚಿಮ ಗಡಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಕೆಂಪು ಸಮುದ್ರ, ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಕರ್ನಾಟಕದ ಕರಾವಳಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಮೂಲಕ ಅರಬ್ಬಿ ಸಮುದ್ರವನ್ನು ಹೊಂದಿದೆ. ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮಿಸಿ ತುಂಗಭದ್ರೆಯಾಗುವ ಸ್ಥಳ ಯಾವುದು? ಶಿವನ ಸಮುದ್ರ, ಕೂಡಲ ಸಂಗಮ, ಭಾಗಮಂಡಲ, ಕೂಡಲಿ. ಕೂಡಲಿ. ಶಿವಮೊಗ್ಗ ಸಮೀಪದ ಕೂಡಲಿಯಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಒಂದಾಗುತ್ತವೆ. ಪಾವಗಡ ಸೌರ ವಿದ್ಯುತ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿದೆ? ಕೋಲಾರ, ತುಮಕೂರು, ಬಳ್ಳಾರಿ, ಚಿತ್ರದುರ್ಗ. ತುಮಕೂರು. ವಿಶಾಲ ಪಾವಗಡ ಸೌರ ವಿದ್ಯುತ್ ಪಾರ್ಕ್ ತುಮಕೂರು ಜಿಲ್ಲೆಯಲ್ಲಿದೆ. ಮೈಸೂರು ಪ್ರತಿನಿಧಿ ಸಭೆ ಯಾವ ವರ್ಷ ಸ್ಥಾಪನೆಯಾಯಿತು? 1921, 1881, 1905, 1861, 1881. 1881ರಲ್ಲಿ ಸ್ಥಾಪಿತವಾದ ಮೈಸೂರು ಪ್ರತಿನಿಧಿ ಸಭೆ ಭಾರತದ ಆರಂಭಿಕ ಜನಪ್ರತಿನಿಧಿ ಸಂಸ್ಥೆಗಳಲ್ಲಿ ಒಂದಾಗಿದೆ. ಕದಂಬ ವಂಶದ ಸ್ಥಾಪಕರು ಯಾರು? ಬನವರ್ಮ, ಮಯೂರ ಶರ್ಮ, ರವಿವರ್ಮ, ಕಾಕುಸ್ಥವರ್ಮ. ಮಯೂರ ಶರ್ಮ. ಮಯೂರ ಶರ್ಮರು ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಬನವಾಸಿಯ ಕದಂಬ ವಂಶವನ್ನು ಸ್ಥಾಪಿಸಿದರು. ಕರ್ನಾಟಕದ ವಿಧಾನಮಂಡಲ ಯಾವ ಸ್ವರೂಪ ಹೊಂದಿದೆ? ತ್ರಿಸದನ, ಸದನರಹಿತ, ಏಕಸದನ, ದ್ವಿಸದನ. ದ್ವಿಸದನ. ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎಂಬ 2 ಸದನಗಳಿವೆ. ಬ್ಯಾಡಗಿ ಮೆಣಸಿನಕಾಯಿ ಯಾವ ಜಿಲ್ಲೆಗೆ ಸಂಬಂಧಿಸಿದೆ? ಹಾವೇರಿ, ಕೊಪ್ಪಳ, ಧಾರವಾಡ, ಗದಗ. ಹಾವೇರಿ. ಬಣ್ಣ ಮತ್ತು ಕಡಿಮೆ ಖಾರಕ್ಕೆ ಪ್ರಸಿದ್ಧವಾದ ಬ್ಯಾಡಗಿ ಮೆಣಸಿನಕಾಯಿ ಹಾವೇರಿ ಜಿಲ್ಲೆಯ ಉತ್ಪನ್ನವಾಗಿದೆ. ಉಂಚಳ್ಳಿ ಜಲಪಾತವನ್ನು ನಿರ್ಮಿಸುವ ನದಿ ಯಾವುದು? ಅಘನಾಶಿನಿ, ಶರಾವತಿ, ಗಂಗಾವಳಿ, ಕಾಳಿ. ಅಘನಾಶಿನಿ. ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಜಲಪಾತ ಅಘನಾಶಿನಿ ನದಿಯಿಂದ ನಿರ್ಮಾಣವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು? ನಿಮ್ಮ ಆಯ್ಕೆಗಳು: ಬಾಬಾ ಬುಡನ್ಗಿರಿ, ಕುಡ್ರೆಮುಖ, ಅಡಿಯಂಡಮೋಳ್, ಮುಳ್ಳಯ್ಯನಗಿರಿ. ಮತ್ತು ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಸಮುದ್ರ ಮಟ್ಟದಿಂದ ಸುಮಾರು 1930 ಮೀಟರ್ ಎತ್ತರದಲ್ಲಿದೆ. ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು? 1,65,920 ಚದರ ಕಿಲೋಮೀಟರ್, 2,10,560 ಚದರ ಕಿಲೋಮೀಟರ್, 1,91,791 ಚದರ ಕಿಲೋಮೀಟರ್, 1,48,460 ಚದರ ಕಿಲೋಮೀಟರ್, 1,91,791 ಚದರ ಕಿಲೋಮೀಟರ್. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ಆಗಿದ್ದು ಭಾರತದ ದೊಡ್ಡ ರಾಜ್ಯಗಳಲ್ಲಿ ಒಂದಾಗಿದೆ.